ಭೂಮಿ ಇಲ್ಲದ ಬಡವನನ್ನ ಒಕ್ಕಲೆಬ್ಬಿಸುವ ಹುನ್ನಾರ. ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟಿಸಿ ಆಕ್ರೋಶ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅಕ್ಕಂಜಹಳ್ಳಿ ಗ್ರಾಮದ ಸರ್ವೆ ನಂಬರ್ 32ರಲ್ಲಿ ಸಾಗುವಳಿ ನಡೆಸ್ತಾ ಇರುವ ನೂರಾರು ಮಂದಿ ರೈತರನ್ನ ಒಕ್ಕಲೆಬ್ಬಿಸುತ್ತಿದ್ದಾರೆ ಎಂದು ತಾಲೂಕು ಕಚೇರಿ ಮುಂದೆ ಅವಧಾರನಹಳ್ಳಿ ಗ್ರಾಮದ ನೂರಾರು ಮಂದಿ ರೈತರು ಜಮಾಯಿಸಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಅಕ್ಕಜಹಳ್ಳಿಯ ಸರ್ಕಾರಿ ಜಮೀನಿನಲ್ಲಿ ಸುಮಾರು 30 ವರ್ಷಗಳಿಂದ ಅವಧಾರನಹಳ್ಳಿ ಗ್ರಾಮದ ರೈತರು ಸಾಗುವಳಿ ಮಾಡಿಕೊಂಡು ಬರ್ತಾ ಇದ್ದು, ಇಲ್ಲಿರುವ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಲಾಗ್ತಾ ಇದೆ ಎಂದು ಆರೋಪ ಮಾಡಲಾಗಿದೆ. ಅಲ್ಲದೆ ತೋಟಗಾರಿಕಾ ಇಲಾಖೆಯ ಅಧಿಕಾರಿಯಾದ ದೊಡ್ಡ ಸಾಗಿರಿಯ ಮರಿಸ್ವಾಮಿ ರೈತರ ಮೇಲೆ ನಿರಂತರವಾಗಿ ದರ್ಪ ತೋರುವುದಲ್ಲದೆ ರೈತರಿಗೆ ನಿರಂತರವಾಗಿ ಕಿರುಕುಳ ಹಾಗೂ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ರೈತರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ರೈತ ಮುಖಂಡ ಬಸವರಾಜು ಮಾತನಾಡಿ, ಜಮೀನು ರಹಿತ ರೈತಾಪಿ ವರ್ಗ ಕೂಲಿ ನಾಲಿ ಮಾಡಿಕೊಂಡು ಇದೇ ಜಮೀನನ್ನೇ ನಂಬಿ ಬಡ ಕುಟುಂಬದಲ್ಲಿ ಬದುಕುತ್ತಿದ್ದೇವೆ. ಆದರೆ ತೋಟಗಾರಿಕೆ ಇಲಾಖೆಯವರು ನಮ್ಮನ್ನ ಒಕ್ಕಲೆಬ್ಬಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಾವು ಪ್ರಾಣವನ್ನ ಕಳೆದುಕೊಂಡ್ರೂ ಕೂಡ ಚಿಂತೆ ಇಲ್ಲ. ನಾವು ಈ ಜಮೀನನ್ನ ಬಿಟ್ಕೊಡೋದಿಲ್ಲ. ಜಮೀನಿಗಾಗಿ ಉಗ್ರ ಹೋರಾಟ ನಡೆಸಲು ಕೂಡ ಸಿದ್ಧ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವೆಲ್ಲ ಉಳುಮೆ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇವರು ಆರ್ಟಿಕಲ್ ಫಾರಮ್ನವರು ಏನು ಮಾಡ್ತಾರೆ, ನಮಗೆ ಬರಬೇಕು ಜಮೀನು ಅಂತ ವಾದ ಮಾಡ್ಕೊಂಡು ಕೂತವ್ರೆ. ಅವ್ರು ಯಾರು ಕೆಂಪೇಗೌಡರು ಅಂತ. ನಮಗೆ ಇರೋದು ಅದೇ ಜಾಗ. ನಾವೆಲ್ಲ ಹಿಂದುಳಿದ ಜನಾಂಗದವ್ರು. ನಾವು ನಮ್ಮಾಣೀಸು. ನಾವು ಎಲ್ಲೋಗಲ್ಲ ಹೇಳಿ ಸಭೆ. ನಮ್ಗೆ ಯಾವ್ದಾರು ಎಕ್ಸ್ಟ್ರಾ ಜಮೀನು ಇದ್ರೆ ನಮ್ಗೆ ಕೊಡ್ಬೇಡ್ರಿ, ಜಮೀನು ಕೊಡ್ರಿ ಅಂತ ಕೇಳ್ತಾ ಇದ್ವಿ. ನಾವು ಅಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಓದ್ತಾ ಇದ್ದೀವಿ. ನೀವು ಅದನ್ನು ಕೊಡಲ್ಲ ಅಂತ ನೀವು ಸಾವಿರಾರು ಎಕರೆ ಹಾಕ್ಕೊಂಡಿದ್ದೀರಲ್ಲ, ಎಲ್ಲಿ ಇದ್ರವರೆಗೂ ನೀವು ಸಾಕಿರಿ ಇದ್ರವರೆಗೂ ಹಾಕ್ಕೊಂಡಿದ್ದೀರ. ಬಡವ್ರು ಕೊಡ್ರಿ ಜಮೀನು. ನಮ್ಮ ಮನೆ ಮುಂದೆ ಜಾಗ ನೀವು ನಮ್ಮ ಮನೆ ಮುಂದೆ ಜಾಗ ಕಿತ್ಕೊಂತ ನೀವು ಹೋಗಿದ್ದೀರಲ್ಲ, ಸಾವಿರಾರು ಎಕರೆ ನೀವು ತಗೊಂಡಿದ್ದೀರಲ್ಲ, ನಮಗೆ ಕೊಡ್ರಿ. ನಮ್ಮ ಮನೆ ಮುಂದೆ ಜಾಗ ಗೋಮಾಳ ನಮಗೆ ಕೊಡ್ರಿ. ನಿಮ್ಮ ಜಮೀನಲ್ಲಿ ನಾವು ಬಂದಿಲ್ಲ, ನಮ್ಮ ಜಮೀನು ನಮಗೆ ಕೊಡ್ರಿ. ನಮ್ಮ ದನ ಕುರಿ ಮೇಯಿಸ್ಕೊಳ್ಳೋಕೆ ನಾವು ವ್ಯವಸಾಯ ಮಾಡ್ಕೊಂಡು ನಮಗೆ ಕೊಡಿ ಸ್ವಾಮಿ ಅಷ್ಟೇ ಕೇಳೋದು. ಅದು ಯಾರು ಕೆಂಪೇಗೌಡರು ಅಂತೆ ನೀವು ಯಾರು ಗೊತ್ತಿಲ್ಲ. ಅವ್ರ ಪಾಪ ಅವರು ಏನೋ ಕಂಪ್ಲೇಂಟ್ ಕೊಟ್ಟವ್ರು 4-5 ಜನ ಮೇಲೆ. ಅವ್ರು ಯಾರು ಗೊತ್ತಿಲ್ಲದವರು ಅವ್ರ ಮೇಲೆ ಕೊಟ್ಟವ್ರೆ. ಅವ್ರು ಯಾರು ಇನ್ಫಾರ್ಮೇಶನ್ ಕೊಟ್ಟವ್ರು ಅವ್ರ ಬಗ್ಗೆ ಗೊತ್ತಿಲ್ಲ. ಆಯ್ತಾ? ನಮ್ಮ ಜಮೀನು ನಮ್ಮ ಮನೆ ಮುಂದೆ ಇರೋ ಜಮೀನು ನಮಗೆ ಕೊಡ್ರಿ. ನಿಮ್ಮ ಸಾಗ್ಯರ ಕಡೆ ಬಂದ್ರೆ ನಮ್ಗೆ ಕರ್ಕೋಬೇಡಿ, ನಾವು ಬರಲ್ಲ. ನಮ್ಮ ಜಮೀನು ನಮ್ಗೆ ಕೊಡಿ. ಇಲ್ಲಿಯವರೆಗೆ ಯಾವುದೇ ಜಮೀನುಗಳಿಲ್ಲ. ಕಳೆದ 30 ವರ್ಷಗಳಿಂದ ಇಲ್ಲಿ ಬೇಸಾಯ ಮಾಡ್ಕೊಂಡು ಬಂದಿದ್ದೇವೆ. ಈಗ ನಮ್ಮನ್ನ ಹೊರಹಾಕಿದ್ರೆ ನಾವು ಏನು ಮಾಡುವುದು? ದಯಮಾಡಿ ನಮಗೆ ನ್ಯಾಯ ಕೊಡಿ. ಸಾಗುವಳಿ ಪತ್ರ ಕೊಡಬೇಕು, ನಮ್ಮ ಖಾತೆಗೆ ಪಹಣಿ ಮಾಡಿಕೊಡ್ಬೇಕೆಂದು ತಹಸೀಲ್ದಾರ್ಗೆ ಪ್ರತಿಭಟನಾಕಾರರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆಗ್ಲೇ 60-70 ವರ್ಷದಿಂದ ಮಾಡಿದೀವಿ. ಅಲ್ಲಿಗೆ ಹೋದ್ರೆ ಓಡಿಸ್ಕೊಂಡು ಬರ್ತಾರೆ ಸ್ವಾಮಿ. ನಮ್ಗೆ ಬಡ್ದು ಕಳಿಸ್ತಾರೆ. ಅದಕ್ಕೆ ನಮ್ಮ ಊಟ ಮಾಡಕ್ ಜಾಗ ಇಲ್ಲ. ಈ ಸಲ ಜಾಗ ಕೊಡ್ರಿ ಅಂತ ಅನ್ನೋವತ್ತಿಗೆ ಮೊನ್ನೆ ವಿಪರೀತ ಗಲಾಟೆ ಮಾಡಿ ತಂದು ಕಂಪ್ಲೇಂಟ್ ಕೊಟ್ಟವ್ರೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ? ಯಾರು ಇಲಾಖೆಯವರು ಫಾರ್ಮ್ನವರು. ಏನ್ ದೌರ್ಜನ್ಯ ಮಾಡ್ತಾರ? ದೌರ್ಜನ್ಯ ಕಡಿಯಾಕ್ ಹೋಗಾಕಿಲ್ಲ, ಗೇಯಕ್ ಹೋಗಾಕಿಲ್ಲ. ಬಂದ್ ಗಲಾಟೆ ಮಾಡ್ತಾರ ಸ್ವಾಮಿ. ಏನ್ ನಮ್ ಜಮೀನು ಅಂತ ಹೇಳ್ತಾರ? ನಮ್ ಜಮೀನು ಅಂತ ನಾವ್ ಮಾಡಿ ಹಿಂಗಡಿಸ್ಕೊಂಡ್ರು ಬಿಡ್ತಾ ಇಲ್ಲ. ಎಷ್ಟು ವರ್ಷದಿಂದ ಹಿಂಗಡಿಸ್ಕೊಂಡಿದ್ದೀರಾ? ಆಗ್ಲೇ 30-40 ವರ್ಷದಿಂದ ಗಿಡ ಬೆಳೆಯಕ್ಕೆ ನಾವು ಕಡಿಯಾಕೆ ಬಿಡೋದೇ ಇಲ್ಲ. ಏನ್ ಮಾಡೋಣ ಗೇಮೆ ಮಾಡಕ್ಕೆ ಏನ್ ಮಾಡೋಣ ಸ್ವಾಮಿ? ಅದಕ್ಕೆ ನಮಗ್ ರೋಷಣೆ ಆಯ ಕೊಟ್ಟು ಜಮೀನ್ ಬಿಟ್ರೆ ಇಲ್ಲ ಸ್ವಾಮಿ. ಇದ್ರೆ ನಾವೇ ಕೇಳಕ್ ಬರೋಣ? ಏನು ಇಲ್ಲ ಸ್ವಾಮಿ. ಅದೇ ಆಧಾರ ಏನು ಇಲ್ಲ ಸ್ವಾಮಿ. ಅಷ್ಟೇ ಸ್ವಾಮಿ. ಜಾಗ ಬಿಡಿಸ್ಬಿಟ್ರೆ ಏನೋ ನಾವು ಪಾಷಾಣ ಕುಡ್ದು ಆ ಜಾಗದಾಗೆ ಸತ್ತೋತೀವಿ. ಅವ್ರು ಬಂದು ಮಣ್ಣು ಮಾಡ್ಲಿ ಅಷ್ಟೇ. ಆ ಜಾಗ ಬಿಟ್ಮೇಲೆ ನಮ್ಗೆ ಎಲ್ಲೇ ಜಾಗ ಇಲ್ಲ ಸ್ವಾಮಿ. ಇದೇ ಮನೆ ಇದೇ ಹೊಲ ಮಾಡ್ಕೊಂಡು ಅವ್ರು ತೋಟ ಮಾಡ್ಕೊಂಡ್ರೆ ನಾವ್ ಎಲ್ಲಿಗೆ ಹೋಗೋಣ ಸ್ವಾಮಿ? ರೈತರು ಎಲ್ಲಿಗೆ ಹೋಗೋಣ ಸ್ವಾಮಿ? ಅಷ್ಟ ಹಾಗೆ ಆಯ್ತು ನಮ್ಗೆ. ಭಾರಿ ನೋವು ಕೊಡ್ತಾವ್ರಿ. ಸಾಗುವಳಿ ಪತ್ರಕ್ಕಾಗಿ ನೂರಾರು ಮಂದಿ ರೈತರು ಪ್ರತಿಭಟನೆ ನಡೆಸಿ ಬಳಿಕ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಎನ್ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.